ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೆಸರು ಕಾಳು ಪಾಯಸ ಡಿಫ್ರೆಂಟಾಗಿ ಒಳ್ಳೆ ರುಚಿಯಾಗಿ ಹೇಗೆ ಮಾಡೋದಂತ ತೋರಿಸ್ತೇನೆ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಈಗ ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು 1 ಕಪ್ಪಷ್ಟು ಹೆಸರು ಕಾಳು, ಅರ್ಧ ಕಪ್ಪಷ್ಟು ಸಬ್ಬಕ್ಕಿ, ಇದು ಎರಡನ್ನು ಕೂಡ ನೆನೆಯಲಿಕ್ಕೆ ಇಡಬೇಕು. ನಾವು ನೆನೆದ ನಂತರ ಪ್ರೆಷರ್ ಕುಕ್ಕರ್ಗೆ ಹಾಕಿ 4 ವಿಸಿಲ್ ಬಂದರೆ ಸಾಕಾಗ್ತದೆ. ಪರ್ಫೆಕ್ಟಾಗಿ ಅದು ಬೇಯುತ್ತೆ. ಸ್ವಲ್ಪ ಉಪ್ಪು ಕೂಡ ಸೇರಿಸಬೇಕು. ಪಾಯಸ ಇದೆಲ್ಲ ಮಾಡುವಾಗ ಸ್ವಲ್ಪ ಉಪ್ಪು ಸೇರಿಸಿದರೆ ಉಂಟಲ್ಲ ರುಚಿಯಾಗಿ ಬರ್ತದೆ, ಅದಕ್ಕೋಸ್ಕರ. ಈಗ ಇದನ್ನು ನಾನು 4 ವಿಸಿಲ್ ಬರಲಿಕ್ಕೆ ಇಡ್ತಾ ಇದ್ದೇನೆ. ಬೇರೆ ಪಾತ್ರೆಯಲ್ಲಿ 2-3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ, ಮತ್ತು ಗೋಡಂಬಿ ಉಂಟಲ್ಲ ಸಣ್ಣದಾಗಿ ಕಟ್ ಮಾಡಿ ಹಾಕಬೇಕು. ಒಣ ದ್ರಾಕ್ಷಿ ಉಂಟಲ್ಲ ಇಷ್ಟ ಇದ್ದರೆ ನಿಮಗೆ ಸೇರಿಸ್ಬೋದು. ಇದಕ್ಕೆ ಗೋಡಂಬಿ ಹಾಕಿಬಿಟ್ಟು 1 ನಿಮಿಷ ಸ್ವಲ್ಪ ಇದನ್ನು ಫ್ರೈ ಮಾಡಿಬಿಟ್ಟು ತೆಗೆದರೂ ಕೂಡ ಪರವಾಗಿಲ್ಲ, ಅದು ಇರುವಾಗಲೇ ಶೇವಿಗೆ ಹಾಕಿದರೂ ಕೂಡ ಪರವಾಗಿಲ್ಲ, ನಿಮ್ಮಿಷ್ಟ, ಹೇಗೆ ಬೇಕಾದರೂ ನೀವು ಮಾಡ್ಬೋದು. 1/4 ಕಪ್ಪಷ್ಟು ರೋಸ್ಟೆಡ್ ವರ್ಮಸಿಲ್ಲಿ ಉಂಟಲ್ಲ ಅದನ್ನು ನಾನಿಲ್ಲಿ ಸೇರಿಸ್ತಾ ಇದ್ದೇನೆ. ವರ್ಮಸಿಲ್ಲಿ ಹಾಕಿಬಿಟ್ಟು ಸ್ವಲ್ಪ ರೋಸ್ಟ್ ಮಾಡಿ. ನೆಕ್ಸ್ಟ್ ಇದೀಗ ರೋಸ್ಟ್ ಆಗಿದೆ. ಇವಾಗ ಬೇಯಿಸಿದ ಹೆಸರು ಕಾಳು ಮತ್ತು ಸಬ್ಬಕ್ಕಿ ಉಂಟಲ್ಲ ಅದನ್ನು ಹಾಕಬೇಕು. ಹಾಕಿಬಿಟ್ಟು ಇದಕ್ಕೆ ಎಕ್ಸ್ಟ್ರಾ ನೀರು ಅಲ್ಲ ಏನು ಬೇಕಾಗಿಲ್ಲ, ಇದು ಹೀಗೇ ಇರಬೇಕು ದಪ್ಪ ಥರ. ಪಾಯಸ ಯಾವಾಗಲೂ ತುಂಬ ತೆಳುವಾಗಿರುವುದಿಲ್ಲ, ಸ್ವಲ್ಪ ಈ ಥರ ದಪ್ಪ ಥರನೇ ಇದ್ದರೆ ಉಂಟಲ್ಲ ಟೇಸ್ಟಿ ಆಗ್ತದೆ ತಿನ್ನಲಿಕ್ಕೆ. ಅರ್ಧ ಲೀಟರಷ್ಟು ಹಾಲು ಸೇರಿಸ್ತಾ ಇದ್ದೇನೆ. ಹಾಲು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿಬಿಟ್ಟು ಬೆಲ್ಲ ಉಂಟಲ್ಲ ನಿಮಗೆ ಎಷ್ಟು ಹಾಕಲಿಕ್ಕೆ ಇಷ್ಟುಂಟು ಅಷ್ಟು ಸೇರಿಸಿ, ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕಂತ ನೋಡಿಬಿಟ್ಟು ಹಾಕಿದರೆ ಆಯಿತು. ಈ ರೀತಿ ಕೂಡ ಮಾಡ್ಬೋದು. ಅರ್ಧದಷ್ಟು ಬೆಲ್ಲ ಮತ್ತು ಮಿಲ್ಕ್ ಮೇಡ್ ಅರ್ಧದಷ್ಟು ಹಾಕಿ ಉಂಟಲ್ಲ, ಎಷ್ಟು ನಿಮಗೆ ಸ್ವೀಟ್ನೆಸ್ ಬೇಕು ಅಷ್ಟು ಸ್ವೀಟ್ ಮಾಡ್ಬೋದು. ನಾನು ಮಾತ್ರ ಇಲ್ಲಿ ಮಿಲ್ಕ್ ಮೇಡ್ ಏನೂ ಸೇರಿಸಲಿಲ್ಲ, ಬರೀ ಬೆಲ್ಲ ಮಾತ್ರ ಸೇರಿಸಿಬಿಟ್ಟು, ಬೆಲ್ಲ ಎಲ್ಲ ಈಗ ಮೆಲ್ಟಾಗಿ ಉಂಟಲ್ಲ, ಪಾಯಸ ತುಂಬ ಗಟ್ಟಿಯಾಗಿ ಒಳ್ಳೆ ರುಚಿಯಾಗಿ ಬಂದಿದೆ. ವಿಡಿಯೋ ಇಷ್ಟ ಆದರೆ ಲೈಕ್, ಸಬ್ಸ್ಕ್ರೈಬ್, ಶೇರ್ ಮಾಡಿ.